ಮಗು ಬೋನ್ ಮ್ಯಾರೋ ಮಾಡಿದ್ರಷ್ಟ ಉಳಿತಾನ ಅನ್ನೋದು ಒಂದು ಇದು ರೀ. 23 ಲಕ್ಷ ಅಮೌಂಟ್ ಹೇಳಿದ್ದಾರೆ, ಅದನ್ನು ಮಾಡ್ಲಿಕ್ಕೆ ಅದು ಮಗು ಉಳಿದಿಲ್ಲ ಅಂತಂದು ಹೇಳಿದ್ದಾರೆ. ನಂದು ಏನೋ ದುಡಿಮೆ ಒಳಗೆ ನಾ ಎಲ್ಲ ಪ್ರಯತ್ನ ಮಾಡಿದೆ. ಇಷ್ಟು ದೊಡ್ಡದು ಅಮೌಂಟ್ ಅಂದ್ಕೊಳ್ಳಿ ನಮಗೂ ಭಾಳ ಕಷ್ಟ ಆಗ್ತಾಯಿದೆ ರೀ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೋ ಪ್ರಯತ್ನ ಮಾಡಿ ಎಲ್ಲೋ ಒಂದು ಹುಡುಕಿ ಏನೋ ಮಾಡಿ ಬದುಕಿಸ್ಬೇಕಂತ ಐತ್ರಿ. ಭಾಳ ಕಷ್ಟಪಟ್ಟಿವಿ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮಗುವಿಗೆ ಒಂದು 1.5 ವರ್ಷದ ಇಂಜೆಕ್ಷನ್ ಮಾಡಿಸಿದಾಗ ರೀ ಇವು 4 ತಿಂಗಳಾದರೂ ಜ್ವರನ ಕಂಟಿನ್ಯೂ ಜ್ವರ ಇದ್ದು, ಮತ್ತು ಎಷ್ಟು ನಾವು ತೋರಿಸಿದ್ರು ಲಘು ಡಯಾಗ್ನೋಸ್ ಆಗಲಿಲ್ಲ ರೀ. ಏನಾಗೈತೆ ಅನ್ನೋದಾಗ ಗೊತ್ತಾಗಲಿಲ್ಲ, ಜ್ವರ ಎದ್ರ ಸಂಬಂಧ ಬರತ್ತವ ಅನ್ನೋದು ಗೊತ್ತಾಗಲಿಲ್ಲ ರೀ. ಮತ್ತು ಅವ್ಗೆ ಲಂಗ್ಸ್ದೊಳಗೆ 1 ಗಂಟೆ ಬೆಳೆದೈತೆ ರೀ. ತ್ರಾಸ ಆಗೈತೆ ರೀ ಅದು ಆ್ಯಕ್ಚುಲಿ. ಇಲ್ಲ ಸರ್, ಅದೇ ಹೋಗಿ ಲಾಸ್ಟ್ ಇನ್ನು ಇಲ್ಲ ಟ್ರೀಟ್ಮೆಂಟ್ ಅಂದ್ರೆ ಕ್ರೋನೋಗ್ರಾನಿಟಲ್ ಡಿಸೀಸ್ ಅಂದ್ಕೊಳ್ಳಿ ನಾವು ಇಲ್ಲ ಡಿಸಿಷನ್ ತೊಗೋಬೇಕಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾ. ಈಗ ಅವ್ನು ಆ್ಯಕ್ಚುಲಿ ನೋಡ್ಬೇಕಂದ್ರೆ ಸರ್ ಅಂದರೆ ಜುಲೈದಾಗ ಅವ್ನು ಟ್ರೀಟ್ಮೆಂಟ್ ಇಲ್ಲ ಮಾಡಬೇಕಾ, ನೀವೇನಾರು ಪ್ರಯತ್ನ ಮಾಡಿ ಒಂದು ಎಸ್ಟಿಮೇಟ್ ಒಂದು 23 ಲ್ಯಾಕ್ ರುಪೀಸ್ ದೊಡ್ಡ ಎಸ್ಟಿಮೇಟ್ ಹೇಳಿಬಿಟ್ಟಿದ್ದಾರೆ ರೀ. ನಮ್ಗೆ ಆ ಶಕ್ತಿ ಇಲ್ಲ ಇವಾಗ. ಮಗುಗೋಸ್ಕರ ಏನೂ ಇದು ಮಾಡೋದು ಬೇಡ, ಅವ್ನು ಹೆಂಗೋ ಯಾವುದೋ ರೀತಿಲಿ ಆರಾಮಾಗಲಿ, ಏನೋ ದೇವ್ರ ಆಶೀರ್ವಾದ ಎಲ್ಲರಿಗೂ ಚಲೋ ಆಗಲಿ, ಬಟ್ ಆ ಮಗು ಹೆಂಗಾರು ಮಾಡಿ ನಾವು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ದಯವಿಟ್ಟು ನಾ ಇದನ್ನು ಕೇಳ್ಕೋದೇನಂತಂದ್ರೆ ನನ್ನ ಮಗು ಇನ್ನೆಲ್ಲ ಆರಾಮಾಗಿ ಮಾಡಿ ಇದನ್ನು ಚಲೋ ಜೀವನ ತೆಗಿಬೇಕಂದ್ರೆ ನಿಮ್ದು ಒಂದು ದೊಡ್ಡ ಸಹಾಯ ಬೇಕು ನನಗೆ. ಆರ್ಥಿಕ ಸಹಾಯ, ಹಣದ ಅವಶ್ಯಕತೆ ಐತೆ ನನಗೆ ಭಾಳ. ಆ್ಯಕ್ಚುಲಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಂದ್ರೆ ಇದೊಂದು ಸಹಾಯ ಮಾಡಿರಿ, ಇದನ್ನ ಬೇಡ್ಕೋದು ನಾವು ಅಷ್ಟೇ ಕೇಳ್ಕೋದು.